ನಮಸ್ಕಾರ. ನನ್ನೆಲ್ಲ ಸ್ನೇಹಿತರಿಗೆ ಇವತ್ತು ಮಾಕ್ತಿದುರ್ಗದಲ್ಲಿರುವಂಥ ಕಾಡಿನಲ್ಲಿ ಬಂದಿದ್ದೀನಿ. ಈ ಕಾಡಲ್ಲಿ ಏನಪ್ಪ ಅಂತಂದರೆ ಗೋಡಂಬಿ ಹಣ್ಣು, ಗೇರಣ್ಣು ಅಂತ ಕರೀತಾರೆ. ಮತ್ತು ಈ ಕಾಡಲ್ಲಿ ಸಿಗುವಂಥ ಬಿಕ್ಕೆ ಹಣ್ಣಿನ ಬಗ್ಗೆನೂ ತೋರಿಸ್ತೀನಿ. ಹಾಗೆ ಬನ್ನಿ. ನಾನು ಇಲ್ಲಿ ಬಾಲ್ಯದ ಸವಿ ನೆನಪುಗಳು ಇವು ನಮಗೆ. ಅವೆಲ್ಲ ಮರ್ತೋಗಿದ್ವಿ. ಈ ನಡುವೆ ಕಾಡೊಳಗಡೆ ಬಿಡೋಕ್ಕೆ ಯಾರೂ ಬಿಡ್ತಾ ಇರಲಿಲ್ಲ. ಆದ್ರೂ ಏನೋ ಒಂದು ಧೈರ್ಯ ಮಾಡಿ ನಾನು ನನ್ನ ಸ್ನೇಹಿತರು ಇಬ್ಬರು ಬಂದಿದ್ದೀವಿ. ಹಾಗಾಗಿ ನೋಡಿ ಎಲ್ಲ ಫುಲ್ ಕಾಡು ಹೇಗಿದೆ ಅಂತ ನೀವೇ ಹೇಳಬೇಕು. ಆಮೇಲೆ ಈ ಕಾಡಲ್ಲಿ ಚಿರತೆಗಳ ಕಾಟನೂ ಇದೆ, ಮತ್ತು ಹಾವುಗಳು, ನವಿಲುಗಳು ಜಾಸ್ತಿ ಇದ್ದಾವೆ. ಬನ್ನಿ ತೋರಿಸ್ತೀನಿ. ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತ ಮುಂದೆ ತೋರಿಸ್ತಾ ಇರ್ತೀನಿ. ಬನ್ನಿ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಬಿಕ್ಕೆಹಣ್ಣು ಅಂತೇಳಿ ಕರೀತಾರೆ ಇದನ್ನು. ಈ ಬಿಕ್ಕೆಹಣ್ಣು ಈ ಮಳೆಗಾಲದಲ್ಲಿ ಹಣ್ಣಾಗ್ತಾವಿಲ್ವ, ಇದು ಹೆಂಗಿರುತ್ತೆ ಗೊತ್ತಾ? ಒಳ್ಳೆ ಬೆಲ್ಲ ಇದ್ದಂಗೆ ಇರ್ತದೆ. ಬೆಲ್ಲದ ಟೇಸ್ಟ್ ಗುರು. ಇನ್ನೊಂದೇನಂತಂದರೆ ಇದ್ರ ಒಳಗಡೆ ಸೀಲ್ ಹೆಂಗಿರ್ತದೆ ಗೊತ್ತಾ? ಇದು ಮೇಲ್ಗಡೆ ಒಟ್ಟು ಮಾತ್ರ ಅಷ್ಟೇ ಒಂದು ಪೇಪರ್ ಟೈಪ್ ಬರ್ತದೆ. ಎಷ್ಟು ಗಟ್ಟಿ ಇರ್ತದೆ ಅಂದರೆ ಮುಡಿಯೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಹಂಗಿರ್ತದೆ. ಅಷ್ಟೊಂದು ಚೆನ್ನಾಗಿರ್ತದೆ. ಇದು ಒಳ್ಳೆ ಟೇಸ್ಟ್ ಹಣ್ಣುಗಳು ಮಾತ್ರ ಸೂಪರ್ ಆಗಿರ್ತವೆ ತಿನ್ನೋದಕ್ಕೆ. ಮಳೆಗಾಲದಲ್ಲಿ ಹಣ್ಣಾಗ್ತವೆ. ಮಳೆಗಾಲದಲ್ಲಿ ಹಣ್ಣಾಗೋದ್ರಿಂದ ಕಾಯಬೇಕು, ಇನ್ನು ಬಲಿಬೇಕು. ಇವು ಬಲಿತಿದ್ದಾದ್ಮೇಲೆ ಇವನ್ನು ತೋರಿಸ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ಇದು ಎಲ್ಲರೂ ಏನಂತಾರೋ ನನ್ನಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿರ್ತವೆ. ನಾವು ಚಿಕನ್ನಿಂದ ತಿಂದು ಬೆಳೆದಿರೋದು. ಇದು ತುಂಬ ಸೂಪರ್ ಆಗಿದೆ. ಚಲೋ ಕಾರಲ್ಲಿ ನಡ್ಕೊಂಡು ಹೋಗ್ತಾ ಇರೋದ್ರಷ್ಟೇ ಕೆಲಸ. ಬರಬೇಕು, ಕಾಡು ಸುತ್ತಬೇಕು. ಹೆಂಗಿದೆ ಅಂತ ನೀವು ನೋಡಿ ಹೇಳ್ಬೇಕು ಅಲ್ವಾ? ಈ ಕ್ಯಾಬನ ಇವ್ರು ಏನೋ ಕುತ್ಕೊಂಡಿರೋಂಗೈತೆ, ವಾಕ ಮಾಡಿ ಹೋಗೈತೆ. ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗೆ ಮುಂದಕ್ಕೆ ಯಾಕೆ ಯಾವ್ದಾಗ ನೋಡಿ ಸ್ನೇಹಿತರೆ, ಈ ಕಾರಲ್ಲಿ ಹುತ್ತನೂ ಇದೆ. ಹುತ್ತ ಎಷ್ಟು ದೊಡ್ಡದು ಅಂತಂದರೆ ತುಂಬ ದೊಡ್ಡದು ಗುರು. ನಾನು ಮಾತ್ರ ಇಷ್ಟು ದೊಡ್ಡ ಹುತ್ತಾನ ನಮ್ಮ ಊರುಗಳಂತೂ ಕಾಣಿಸಿಗಲ್ಲ, ಯಾಕಂದರೆ ಹೊಡೆದಾಕ್ತಾರೆ. ನೋಡಿ ಹೆಂಗಿದೆ, ನೀವು ಹೇಳ್ಬೇಕು ಹೇಗಿದೆ ಅಂತಲೂ. ತುಂಬ ಅದ್ಭುತವಾಗಿದೆ. ಇವು ಗೆದ್ದುಳ ಕಟ್ಟೋಂಥ ಹುತ್ತ. ಇದರಲ್ಲಿ ಹಾವುಗಳು ವಾಸ ಮಾಡ್ತವೆ. ಆಯಿತು, ಫುಲ್ ಫೀಲ್ ಆಗಿಬಿಟ್ಟಿದೆ. ಯಾವುದೇ ಥರದ್ದು ಏನು ಕಾಣಿಸ್ತಾ ಇಲ್ಲ. ಹಾಗೆ ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇಷ್ಟು ದೂರ ನಡ್ಕೊಂಬಂದ್ವಿ. ಒಂದು ಗಿಡ ಕಾಣಿಸ್ತಿಲ್ಲ, ಇವಾಗ ಒಂದು ಗಿಡ ಕಾಣಿಸ್ತು. ಗಿಡ ತುಂಬ ಹಣ್ಣಿದಾವ್ರು, ಗಿಡ ತುಂಬ ಹಣ್ಣಿದ್ದಾವೆ. ನೋಡಿ, ಇದು ಜಾಸ್ತಿ ದೊಡ್ಡ ಗಿಡ. ಈ ಗಿಡಕ್ಕೋಸ್ಕರ ಅರ್ಧ ಹುಡ್ಕೊಂಬಂದಿದ್ದು ನಾನು. ತೋರಿಸಿ ಬನ್ನಿ ಯಾವ ಥರ ಹಣ್ಣಿಗೂ ತುಂಬಿದಾವೆ ಅಂತಾರೆ. ಎಲ್ಲ ದೊಡ್ಡ ಹಣ್ಣುಗಳು ಸೂಪರ್ ಆಗಿದೆ. ಓಹ್ ಬಾಬಾ, ಬಹುತ್ ಜಾಗ ಹೇ, ಇನ್ನೂ ಜಾಸ್ತಿ ಇದೆ. ಇನ್ನು ಏನಾದ್ರು ಇದೆಯೋ ನೋಡೋಣ. ಏನಾದರೂ ಗಿಡಗಳಲ್ಲಿ ಜೇನು ಅಂಥದ್ದು ಏನಾದ್ರು ಇದ್ದರೆ ಭಯ ಆಗುತ್ತೆ. ಅದಕ್ಕೆ ನೋಡಿ, ಈ ಬಿಕ್ಕೆ ಹಣ್ಣು ಗಿಡನೂ ಇಲ್ಲೇ ಇದೆ. ನೋಡಿ, ತುಂಬ ಅದ್ಭುತವಾಗಿದೆ ಬ್ರೋ. ಏನೂ ಇಲ್ಲ, ಸೂಪರ್. ಏನೂ ಇಲ್ಲ, ತುಂಬ ಅದ್ಭುತವಾಗಿದೆ ಗಿಡ ಮಾತ್ರ. ಇದರಲ್ಲಿ ಏನಂತಂದ್ರೆ ಗಿಡದ ಮೇಲೆ ಹತ್ತಿ ಎಲ್ಲ ಕಿತ್ಕೊಬೇಕು. ನೋಡಿ, वो खा सकता है, खा ले, उड़िया बना रहा है। हाँ इसको आप खाओ ना, दिखा ನೋಡಿ ಹೆಂಗಿದೆ ಹಣ್ಣು. ತುಂಬ ಸೊಗಸಾಗಿದೆ, ಸುಂದರವಾಗಿದೆ. ನೋಡಿ, ಹಬ್ಬ ಹಂಗೆ ಕಿತ್ತಿದ ತಕ್ಷಣ ಹಂಗೆ ಬಂದ್ಬಿಡ್ತು. पूरा मीठा है, एक नंबर. पानी पूरा. ನೋಡಿ, ನಾವು ಕಲೆಕ್ಟ್ ಮಾಡೋದು ಇದನ್ನು, ಗೋಡಂಬಿ ಬೀಜನ. ಗೋಡಂಬಿ ಬೀಜದಿಂದ ಇದನ್ನು ನೀಟಾಗಿ ಸುಟ್ಬಿಟ್ಟು ಬೆಂಕಿ ಕೆಂಡದಲ್ಲಿ ಹಾಕಿ ಸುಟ್ಟು ಬೀಜ ತೆಗೆದ್ರೆ ಸಾಕಾಗಿರ್ತದೆ ತಿನ್ನೋದಕ್ಕೆ ಮಾತ್ರ. ಒಳ್ಳೆ ಕಳ್ಳೆ ಬೀಜ ಇದ್ದಂಗೆ ಇರ್ತದೆ. ಅದನ್ನ ತೋರಿಸ್ತೀನಿ. ಹಾಗೆ ಬನ್ನಿ, ಇಲ್ಲೆಲ್ಲ ಹಾಯ್ಕೊತೀನಿ. ಕಳ್ಳೆ ಬಿದ್ದಿರೋವೆಲ್ಲ ಹಾಯ್ಕೊಂಡು
ಆಮೇಲೆ ಗಿಡದ ಮೇಲೆ ಹತ್ತೀನಿ. ನೋಡಿ ಹೇಗಿದೆ ಅಂತ ನೀವು ಹೇಳಿ. ಏಕ್ ನಂಬರ್ ಸೂಪರ್ ಆಗಿದೆ ಗುರು. ಒಟ್ಟಾಗ ಮಾತ್ರ ಹಣ್ಣುಗಳು ತಿನ್ನಬೇಕು. ಇನ್ನು ಮೇಳೆ ಇದ್ದಾವೆ, ಮೇಳೆಯಿಂದ ಉದುರಿಸ್ತೀನಿ. ಮನೆಗೆ ಒಂದು ಸ್ವಲ್ಪ ಕಿತ್ಕೊಂಡು ಕವರ್ ತಗೊಂಬಂದಿದ್ದೀನಿ. ಕವರಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗೋದು. ಇನ್ನು ತುಂಬಿಸ್ಕೊತೀನಿ ಇವಾಗ. यहाँ पे आजा. ಹಣ್ಣಾಗೋಗ್ಬಿಟ್ಟಿದೆ ಗುರು. ಅದು ಕಿತ್ಕೊಂಡು ನೋಡಿ ಪ್ರಕೃತಿಯಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿ ಇರುವಂಥ ಈ ಹಣ್ಣಿದು ತುಂಬ ಟೇಸ್ಟ್ ಆಗಿರ್ತದೆ, ಅದ್ಭುತವಾಗಿರ್ತದೆ. ಟೇಸ್ಟ್ ಮಾತ್ರ ಬಂಗಾರ ಇದ್ದಂಗೆ ಇರ್ತದೆ. ಅದಕ್ಕೆ ಇವತ್ತು ಕಿತ್ಕೊಂಡೋಗಿ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ತಿನ್ನಿಸಿ ಸುಟ್ಕೊಟ್ಟು ಎಲ್ಲ ರೆಡಿ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಹತ್ಬೇಕು ಇವಾಗ ಮರ. ಹತ್ಬಿಟ್ಟು ಏನೇನು ಹಣ್ಣುಗಳು ಸಿಗ್ತಾವೆ, ಎಷ್ಟೆಷ್ಟು ಸಿಗ್ತಾವೆ ಹಣ್ಣುಗಳು ಕಿತ್ಕೋಣ. ಹೀಗೆ ಹೇಗೆ ಅಂದರೆ ಹೀಗೆ ಹತ್ಬಿಟ್ಟು ಮರದ ಮೇಲೆ ಕುತ್ಕೊಂಡು ಏನೇನು ಸಿಗ್ತಾವೆ ಎಲ್ಲ ಕಿತ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ. ಬಟ್ ನಾನು ಕವರ್ ತುಂಬೋತದ ಇವತ್ತು. ಇಲ್ಲೆಲ್ಲ ನೋಡಿದ್ನಲ್ಲಪ್ಪ, ಇಲ್ಲಿ ಮೇಲ್ಗಡೆ ಐತೆ. ಎಲ್ಲ ಒಣಗೋಗೈತೆ. ಒಣಗೋದ್ರಿಂದ ಮುರಿದಾಕ್ತೀನಿ. ನೋಡಿ ಹೀಗೆ ಅಲ್ಲೊಂದು ಐತೆ, ಅದನ್ನು ಕಿತ್ಕೊಬೇಕು. ಬಿದ್ದರೆ ಮುಳ್ಳಿನ ಪಾಲೆ. ಈ ಕಾಡಲ್ಲೇ ನೋಡಿ ಕವರ್ ಈ ಥರ ತಗಲಾಕಿದ್ದೀನಿ. ಈ ಥರ ತಗಲಾಕ್ಬಿಟ್ಟು ನೋಡಿ ಈ ಥರ ಕಿತ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಒಂದೊಂದೇ ಕವರ್ಗೆ ಹಾಕ್ಕೊಂಡು ಹೋಗೋದು. ಇನ್ನೊಂದೇನಂದರೆ ಹಣ್ಣುಗಳು ಚೆನ್ನಾಗಿದ್ದಾವೆ ತುಂಬ. ಇಲ್ಲಿ ಇನ್ನೊಂದು ಹಣ್ಣಿದೆ, ಅದನ್ನು ಕಿತ್ತೀನಿ. ನೋಡಿ ಸೂಪರ್. ಕಟ್ಕಿಯಾ ಬಸ್. ಈ ಥರ ಒಂದಕ್ಕೊಂದು ಜೊತಾಡ್ಕೊಂಡು ಇನ್ನೂ ಮೇಡ ಒಂದೈತೆ, ಅದನ್ನು ಖಂಡಿತ ನೋಡಿಬೇಕು. ಯಾಕೆ ಖಂಡಿತ ನೋಡಿದ್ದಾರೆ ಅದನ್ನು? ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ಜೈ ಮಂಕಳಮ್ಮ. ಇನ್ನಾರು ಮೇಲ್ಗಡೆ ಇದೆ. ऊपर उठो, इसका ऊपर उठो, डाल का ऊपर उठो. ಹೇಗಿದೆ ಹೇಳಬೇಕು. दिस इज द काजू. ನೀವು ಅಷ್ಟು ದುಡ್ಡು ಕೊಟ್ಟು ಅಂಗಡಿಯಲ್ಲಿ ಕೊಂಡ್ಕೊಳ್ತೀರಾ? ನಾವು ಅಂಗಡಿಯಲ್ಲಿ ಏನು ಕೊಟ್ಕೊಳ್ಳೋದಿಲ್ಲ ಗುರು. ನಾವೇ ಮನೆಯಲ್ಲೇ ತಯಾರು ಮಾಡ್ಕೊತೀವಿ. ಮನೆಯಲ್ಲೇ ತಯಾರು ಮಾಡ್ಕೊಂಡು ಮನೆಗೂ ಯೂಸ್ ಮಾಡ್ಬೋದು. ಬೇಕಾದ್ರೆ ಮಕ್ಕಳು ತಿನ್ನಂಗಿದ್ರೆ ಮಕ್ಳಿಗೂ ತಿನ್ನೋಕೆ ಕೊಡ್ಬೋದು. ಅಷ್ಟೊಂದು ಚೆನ್ನಾಗಿರ್ತದೆ. ನೋಡಿ ಗುರುವೇ, ತುಂಬ ಹೋಗುತ್ತಿರೋದು ಕವರ್, ನನ್ನ ಕವರ್ ಅಂತವ. और दो कहाँ पर था? वहाँ पे ऊपर 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 है, ऊपर है। इसमें ये डाल पे चढ़ो. हाँ? इसमें डाल, ये वाला चढ़ो. हाँ, इसमें चढ़ो.
ಹೆಂಗಿದೆ ಗುರು ಹಳ್ಳಿ ಜೀವನ, ನ್ಯಾಚುರಲ್ ಲೈಫು. ಇದು ಮಾತ್ರ ತುಂಬ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದನ್ನ ಈ ಥರ ಅಗದ್ಬಿಟ್ಟು ಈ ಬೀಜನ ಕಲೆಕ್ಟ್ ಮಾಡಿದ್ದೀನಿ. ಸೂಪರ್ ಗುರು. ವಾವ್ ವಾವ್. ಬಸ್ ಹಸೆದು ಮಾತ್ರ ತಿನ್ಬೇಡ್ರಿ, ಯಾಕಂದ್ರೆ ಹಸೆ ತಿನ್ನಕ್ಕೆ ಹೋದ್ರೆ ಬಾಯ ಒಂಥರ ಗಂಟ್ಲು ನಸ ನಸ ಅಂತದೆ. ಹಣ್ಣಾಗಿರೋ ತಿನ್ನಿ. ಬೆಡ್ದಲ್ಲೇನಾದರೂ ನಿಮ್ಗೆ ಏನಾದ್ರು ನೀರು ಏನಾದ್ರು ಸಿಗ್ದಿದ್ದ ಪಕ್ಷದಲ್ಲಿ ಇದನ್ನ ಈ ಥರ ಸೂಪರ್ ಗುರು. ಹೊಟ್ಟೆ ತುಂಬ ಹೋಯ್ತು. ನೀರು ಕುಡಿದಷ್ಟು ಸಂತೋಷ ಆಗ್ತದೆ ಗುರು. ಸೂಪರ್ ಆಗೈತೆ ರಸ. ಸೂಪರ್ ಗುರು. ಒಟ್ನಲ್ಲಿ ಮಾತ್ರ ಅದ್ಯಾರು ಬೆಳೆದಿರೋ ಏನೋ ಗೊತ್ತಿಲ್ಲ, ಈ ಕಾಡಲ್ಲಿ ತುಂಬ ಅದ್ಭುತವಾಗಿದೆ. ಗೋಡಂಬಿ ಹಣ್ಣು, ಗೇರಣ್ಣು ಅಂತಾರೆ. ಎಲ್ಲಾದರೂ ಸಿಕ್ಕಿದ್ರೆ ತಿನ್ನಿ. ಉಪ್ಪು ಒಂದು ಸ್ವಲ್ಪ ಹಾಕೊಂತಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಾಡಲ್ಲಿ ಈ ಅಕ್ಕಿಗಳಿಗೆ, ನವಿಲುಗಳಿಗೆ ಏನೂ ಸಿಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ತಿಂದು ನೋಡಿ ಯಾವ ಥರ ತಿಂದಿದೆ. ಸೂಪರಾಗಿ ತಿಂದಿದೆ. ಇದನ್ನು ನಾವು ತಿನ್ನೋಕ್ಕಾಗಲ್ಲ, ಯಾಕಂದರೆ ಒಂದು ಹಾವೇ ಮುಟ್ಟಿರ್ಬೋದು, ಏನೇ ಮುಟ್ಟಿರ್ಬೋದು, ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ತಿನ್ನಬೇಡಿ. ಈ ಥರ ಬೀಜ ಕಲೆಕ್ಟ್ ಮಾಡಿಕೊಂಡು ಅದನ್ನು ಬಿಸಾಕ್ತಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.